ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ನಮಸ್ಕಾರ. ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನಲಲ್ಲಿ ವಾಟರ್ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾವು ವಾಟರ್ ಪ್ರೂಫಿಂಗ್ ಬಗ್ಗೆ ಭಾಳ ಸ್ಪಷ್ಟವಾಗಿ ಪ್ರತಿಯೊಂದು ಸ್ಟೇಜ್ ವೈಸ್ ಅಂತ ಏನು ಹೇಳ್ತೀವಿ ಅದನ್ನು ಎಕ್ಸ್ಪ್ಲನೇಷನ್ ಮಾಡ್ತೀವಿ. ಮತ್ತು ಅದೇ ರೀತಿ ನಮ್ಮ ಈ ಸೈಟ್ನಲ್ಲಿ ಯಾವ ರೀತಿ ವರ್ಕ್ ನಡೀತಾ ಇದೆ, ಸೊ ಸ್ಟೇಜ್ ವೈಸಲ್ಲಿ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಟೆರೆಸ್ ವಾಟರ್ ಪ್ರೂಫಿಂಗ್ ಏನು ಹೇಳ್ತೀವಿ ನಾವು, ಬಹಳ ಇಂಪಾರ್ಟೆಂಟ್. ಯಾವುದೇ ಒಂದು ಮನೆನ ನಾವು ಕಟ್ಟಿದ್ರೆ ಅದಕ್ಕೆ ಮೇಲ್ಛಾವಣಿ ಅಂತ ಏನು ಹಾಕ್ತೀವಿ, ಎಲ್ಲದಕ್ಕಿಂತ ಟಾಪಲ್ಲಿರುವಂತಹ ಸ್ಲ್ಯಾಬಲ್ಲಿ ವಾಟರ್ ಲೀಕೇಜನ್ನು ನಾವು ಅವಾಯ್ಡ್ ಮಾಡಲೇಬೇಕಾಗುತ್ತೆ. ಯಾಕಂದರೆ ಮಳೆಗಾಲದಲ್ಲಿ ಭಾಳ ಇಂಪಾರ್ಟೆಂಟು. ಮಳೆ ಬರೋ ರೀತಿ ಲೀಕೇಜ್ ಆಗೋ ಚಾನ್ಸಸ್ ಭಾಳ ಇರುತ್ತೆ. ಮತ್ತು ಬೇಸಿಗೆ ಕಾಲದಲ್ಲಿ ತುಂಬ ಬಿಸಿಲು ಇರೋದ್ರಿಂದ ಟೆಂಪ್ರೇಚರು ಜಾಸ್ತಿ ಆಗುತ್ತೆ. ಸೊ ಇದನ್ನು ಯಾವ ರೀತಿ ನಾವು ರಿಡಕ್ಷನನ್ನು ಮಾಡ್ತೀವಿ, ಯಾವ ರೀತಿ ಇದನ್ನು ನಾವು ಕಟ್ ಆಫ್ ಮಾಡ್ತೀವಿ, ವರ್ಷದ ಪೂರ್ತಿ 12 ತಿಂಗಳು ನಮ್ಮ ಈ ಮೇಲ್ಛಾವಣಿ ಛತ್ ಮತ್ತು ಟೆರೆಸ್ ಅಂತ ಏನು ಹೇಳ್ತೀವಿ, ಕನ್ನಡದಲ್ಲಿ ತಾರಸಿ ಅಂತಲೂ ಹೇಳ್ತಾರೆ. ಸೊ ಇದನ್ನು ಯಾವ ರೀತಿ ಪ್ರೊಟೆಕ್ಷನ್ ಮಾಡಬೇಕು ಅನ್ನೋದು ನಾವು ಇವತ್ತು ಎಕ್ಸ್ಪ್ಲೈನ್ ಮಾಡ್ತೀವಿ. ಸೊ ಮೊದಲನೇದಾಗಿ ಫಾರ್ ಎಕ್ಸಾಂಪಲ್ ಅಂದ್ಕೊಳ್ಳಿ, ಮೇಲ್ಗಡೆ ಇರುವಂಥ ಮೇಲ್ಛಾವಣಿ ಒಂದು ಟೇಬಲ್ ಇರುವ ರೀತಿ, ಟೇಬಲ್ ಯಾವ ರೀತಿ ಲೆವೆಲಲ್ಲಿರುತ್ತೆ, ಸೊ ಈ ರೀತಿ ಟೇಬಲ್ ಇರೋ ರೀತಿ ಸ್ಟ್ರೈಟಲ್ಲಿರುತ್ತೆ. ಸೊ ಇದಕ್ಕೆ ನಾವು ಇದ್ರ ಮೇಲ್ಗಡೆ ನಾವು ನೀರನ್ನು ಹಾಕಿದಾಗ ಏನಾಗುತ್ತೆ, ನೀರು ಇಲ್ಲೇ ನಿಂತ್ಕೊಂಡಿರುತ್ತೆ. ಸೊ ಇದನ್ನು ಸ್ಲೈಟಾಗಿ ಟಿಲ್ಟ್ ಮಾಡಿದಾಗ ಆ ಮಳೆ ಬರುವಂತಹ ನೀರು ಮೂವ್ ಆಗುತ್ತೆ. ಸೊ ಇದಕ್ಕೋಸ್ಕರ ನಾವು ಈ ಟಿಲ್ಟ್ ಪ್ರೋಸೆಸ್ಸನ್ನೇ ನಾವೇನು ಮಾಡ್ತೀವಿ, ವಾಟರ್ ಪ್ರೂಫಿಂಗ್ ಬ್ರಿಕ್ ಬ್ಯಾಟ್ ಕೋವಾ ಅಂತ ಹೇಳ್ತೀವಿ. ಸೊ ಬ್ರಿಕ್ ಬ್ಯಾಟ್ ಅಂದರೆ ಏನು, ಬ್ರಿಕ್ಸನ್ನು ನಾವು 4 ಇಂಚು ಇಟ್ಟಿಗೆ ಏನು ಬರ್ತವೆ ಅದನ್ನು ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ಬೋದು ನೀವು. ಸೊ ಇದು 4 ಇಂಚು ಇಟ್ಟಿಗೆ. ಸೊ ಈ ಇಟ್ಟಿಗೆನ ನಾವು ಲೇ ಮಾಡೋದು ಪೈಪ್ ಮಳೆ ನೀರು ಅಂತ ಹೋಗುವಂಥ ಜಾಗಕ್ಕೆ ಕಾರ್ನರನ್ನ ಸ್ಲೋಪ್ ಮಾಡಿ ನಾವು ಅದನ್ನು ಇಟ್ಟಿಗೆ ಜೋಡಿಸಿ ಅದ್ರ ಮೇಲೆ ವಾಟರ್ ಪ್ರೂಫಿಂಗ್ ಮಾಡುವಂಥ ಪ್ರೋಸೆಸ್ಸೇ ಬ್ರಿಕ್ ಬ್ಯಾಟ್ ಕೋವಾ. ಸೊ ಫ್ರೆಂಡ್ಸ್, ಫಸ್ಟ್ ಆಫ್ ಆಲ್ ಇದರಲ್ಲಿ ಭಾಳ ಇಂಪಾರ್ಟೆಂಟು 5 ಸ್ಟೆಪ್ಪು ಬರ್ತವೆ. ಮೊದಲನೇದಾಗಿ ಸರ್ಫೇಸ್ ಕ್ಲೀನಿಂಗ್ ಅಂತ ಹೇಳ್ತೀವಿ. ಸೊ ಸರ್ಫೇಸ್ ಕ್ಲೀನಿಂಗ್ ಅಂದಾಗ ಮದರ್ ಸ್ಲ್ಯಾಬ್ ಅಂತ ಏನು ಹೇಳ್ತೀವಿ ನಾವು, ತಾರಿಸಿ ಅದ್ರ ಮೇಲ್ಗಡೆ ಈ ಮಡ್ಡಿ ಮಸಾಲ, ಈ ವೇಸ್ಟ್ ಮೆಟೀರಿಯಲ್ ಲೈಕ್ ಮಣ್ಣು ಏನಾಗುತ್ತೆ ಕುತ್ಕೊಂಡಿರುತ್ತೆ. ಸೊ ಇದನ್ನು ಚಿಪಿಂಗ್ ಮಾಡಿ ತೆಗೆಯೋದೇ ಸರ್ಫೇಸ್ ಕ್ಲೀನಿಂಗ್. ಮತ್ತು ಸೈಡ್ ವಾಲ್, ಎರಡನೇದಾಗಿ ಸೈಡ್ ವಾಲ್ ಹಾಂಚಿಂಗ್ ಅಂದರೆ ನಿಮ್ಮ ಪ್ಯಾರಾಪಿಟ್ ವಾಲು ಮತ್ತು ಸ್ಲ್ಯಾಬ್ ಮತ್ತು ಜಂಕ್ಷನ್ ಏನಿರುತ್ತೆ ಅದಕ್ಕೆ ಕಾರ್ನರಲ್ಲಿ ನಾವು 1:4 ಸಿಮೆಂಟ್ ರೇಷಿಯೋದಿಂದ ನಾವು ಏನು ಮಾಡ್ತೀವಿ, ಅದು ಹಾಂಚಿಂಗ್ ಅಂತೀವಿ. ನೆಕ್ಸ್ಟ್ 3ನೇ ಪ್ರೋಸೆಸ್ ಏನಿರುತ್ತೆ ಅಂದರೆ ಬ್ರಿಕ್ಕನ್ನು ಲೇ ಮಾಡೋದು, ಕೆಮಿಕಲ್ ಕೋಟಿಂಗ್. ಸೊ 2 ಕೋಟ್ ಆಫ್ ಕೆಮಿಕಲ್ ಕೋಟಿಂಗ್ ಏನು ಮಾಡ್ತೀವಿ ಅದನ್ನು ಕೆಮಿಕಲ್ ಕೋಟಿಂಗ್ ಪ್ರೋಸೆಸ್ ಅಂತೀವಿ. ನೆಕ್ಸ್ಟ್ 4ನೇದಾಗಿ ಬ್ರಿಕ್ ಬ್ಯಾಟ್ ಲೇಯಿಂಗ್. ಬ್ರಿಕ್ಕನ್ನು ನಾವು ಆ ಕೆಮಿಕಲ್ ಮಾಡಿರುವಂತಹ ಸ್ಲ್ಯಾಬ್ ಮೇಲ್ಗಡೆ ಏನು ಲೇ ಮಾಡ್ತೀವಿ ಅದು ಬ್ರಿಕ್ ಬ್ಯಾಟ್ ಲೇಯಿಂಗು. ಸೊ ಈ ಲೇಯಿಂಗ್ ಯಾವ ರೀತಿ ಇರುತ್ತಂತೆ, ನಿಮ್ಮ ರೈನ್ ವಾಟರ್ ಪೈಪ್ ಹತ್ರ 1.5 ಇಂದ 2 ಇಂಚು, 1 ಇಂಚು, 1.5 ಇಂಚು, ನೆಕ್ಸ್ಟ್ ಮ್ಯಾಕ್ಸಿಮಮ್ಮು 40 ಅಡಿವರೆಗೆ. ಫಾರ್ ಎಕ್ಸಾಂಪಲ್ ಪ್ರತಿ 10 ಅಡಿಗೆ 1 ಇಂಚು ಸ್ಲೋಪ್ ಪ್ರಕಾರ 40 ಅಡಿ ಬ್ರಿಕ್ ಏನಿರುತ್ತೆ 4 ಇಂಚು ಇರೋದ್ರಿಂದ 40 ಅಡಿಗೆ 4 ಇಂಚು ಬರುತ್ತೆ. ಸೊ ಅದ್ರ ಮೇಲ್ಗಡೆ ಅದಾದ ನಂತರ 50 ಅಡಿ 60 ಅಡಿ ಬಂದಾಗ ನಾವು ಡಬಲ್ ಲೇಯರ್ ಅಂತ ಬ್ರಿಕ್ಕನ್ನ ಲೇ ಮಾಡ್ತೀವಿ. ಸೊ ಇದು ಪ್ರೊಸೆಸನ್ನು ಬ್ರಿಕ್ ಲೇಯಿಂಗ್ ಅಂತೀವಿ. ನೆಕ್ಸ್ಟ್ ಅದಾದ ನಂತರ ಬ್ರಿಕ್ ಲೇಯಿಂಗ್ ಆದಮೇಲೆ ಫಿನಿಷಿಂಗು, ಆ ಬ್ರಿಕ್ಕನ್ನು ಪ್ರತಿಯೊಂದು ಬ್ರಿಕ್ ಗ್ಯಾಪನ್ನು ನಾವು ಮಸಾಲದಿಂದ ಫಿಲ್ ಮಾಡಿ ಅದಕ್ಕೆ ಫಿನಿಷಿಂಗ್ ಕೊಡೋದನ್ನೇ ಫಿನಿಷಿಂಗ್ ಕೊಡ್ತೀವಿ. ಅದಾದ ನಂತರ ಕ್ಯೂರಿಂಗು, ನಿಮ್ಮ ವಾಟರ್ ಟೆಸ್ಟಿಂಗು ಎಲ್ಲ ಇರುತ್ತೆ. ಸೊ ಫ್ರೆಂಡ್ಸ್, ಹಾಗಾದರೆ ಕಂಟಿನ್ಯೂ ಮಾಡೋಣ. ಫಸ್ಟ್ ಪ್ರೋಸೆಸ್ಸನ್ನು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಫ್ರೆಂಡ್ಸ್, ಇಲ್ಲಿ ನೋಡಬಹುದು. ಸೊ ಇದೆಲ್ಲ ಲೂಸ್ ಮೆಟೀರಿಯಲ್ಲು. ಸೊ ಈ ಎಲ್ಲ ಲೂಸ್ ಮೆಟೀರಿಯಲನ್ನು ತೆಗೆಯೋದೇ ಸರ್ಫೇಸ್ ಕ್ಲೀನಿಂಗ್. ಸೊ ಇದನ್ನು ನಾವು ನೀಟಾಗಿ ಎಲ್ಲ ಚಿಪ್ಪಿಂಗ್ ಮಾಡಿ ಇದನ್ನು ತೆಗಿಬೇಕಾಗತ್ತೆ. ಸೊ ತೆಗೆದು ಇದನ್ನು ಮದರ್ ಸ್ಲ್ಯಾಬ್ ಅಂತ ಏನು ಹೇಳ್ತೀವಿ ಆ ರೀತಿ ಸ್ಲ್ಯಾಬು ನೋಡಿ, ಈ ರೀತಿ ಫ್ಲ್ಯಾಟ್ ನಿಮ್ಮ ಮೋಲ್ಡ್ ಹಾಕಿದಾಗ ಯಾವ ರೀತಿ ಇರುತ್ತೆ ಆ ರೀತಿ ಇದನ್ನು ಫ್ಲ್ಯಾಟ್ ಮಾಡೋದೇ ಸರ್ಫೇಸ್ ಕ್ಲೀನಿಂಗ್ಸು. ಇದನ್ನು ರಿಮೂವ್ ಮಾಡಬೇಕಾಗತ್ತೆ. ಇದೆಲ್ಲ ವೇಸ್ಟ್ ಮೆಟೀರಿಯಲ್ ಏನಾಗಿರುತ್ತೆ ಈ ಮದರ್ ಸ್ಲ್ಯಾಬ್ ಮೇಲೆ ಕುತ್ಕೊಂಡು ಹಾಗೆ ಫಿಕ್ಸ್ ಆಗಿರುತ್ತೆ. ಸೊ ಇದನ್ನು ರಿಮೂವ್ ಮಾಡಬೇಕಾಗತ್ತೆ, ನಾವು ಚಿಪ್ಪಿಂಗ್ ಮಷೀನ್ ಅಥವಾ ನಮ್ಮ ಮ್ಯಾನ್ಯುವಲಿಯಿಂದ ರಿಮೂವ್ ಮಾಡಬೇಕಾಗತ್ತೆ. ಅದಾದ ನಂತರ 2ನೇ ಪ್ರೋಸೆಸ್ ನಾನೇನು ಹೇಳಿದೆ, ಸೈಡ್ ವಾಲ್ ಹಾಂಚಿಂಗು. ನೋಡಿ, ಇದೇ ಸೈಡ್ ವಾಲ್ ಹಾಂಚಿಂಗು. ಸೊ ಇಲ್ಲಿ ನೋಡಬಹುದು, ಈ
ಪ್ಯಾರಾಪಿಟ್ ವಾಲು ಮತ್ತು ಫ್ಲೋರ್ ಜಂಕ್ಷನ್ಗೆ 2 ಇಂಚಿಂದು 1 ಇಂಚ್ 4 ಸಿಮೆಂಟ್ ಮೋಟಾರಿಂದ ನಾವೇನು ಮಾಡಿರ್ತೀವಿ, ಇದು ಸೈಡ್ ವಾಲ್ ಹಾಂಚಿಂಗ್. ದಿಸ್ ಇಸ್ ಸೈಡ್ ವಾಲ್ ಹಾಂಚಿಂಗ್. ಸೊ ಇದು ಎರಡೂ ಕಡೆ ಮಾಡಬೇಕಾಗತ್ತೆ, ಪ್ಯಾರಾಪಿಟ್ ವಾಲಿನ ಎರಡೂ ಕಡೆ ಮಾಡಬೇಕಾಗತ್ತೆ. ಸೊ ಇದು ಸೈಡ್ ವಾಲ್ ಹಾಂಚಿಂಗ್ ಆಗಿದೆ. ಸೈಡ್ ವಾಲ್ ಹಾಂಚಿಂಗ್ ಆದಾದ ನಂತರ ಕೆಮಿಕಲ್ ಕೋಟಿಂಗ್ ಪ್ರೋಸೆಸ್ ನೋಡ್ಬೋದು ನೀವು ಇಲ್ಲಿ ನೋಡಿ. ಇದು ಲೇಯರ್ ಆಫ್ ಕೆಮಿಕಲನ್ನು ಅಪ್ಲೈ ಮಾಡಿರೋದು. ಸೊ ಸರ್ಫೇಸ್ ಕ್ಲೀನಿಂಗ್ ಅದಾದ ನಂತರನೇ ಕೆಮಿಕಲ್ ಕೋಟಿಂಗ್ ಮಾಡಬೇಕಾಗತ್ತೆ. ಯಾಕಂದರೆ ಈ ಸರ್ಫೇಸ್ ಕ್ಲೀನಿಂಗ್ ಮಾಡಿದ್ರೆ ನಾವು ಬೈ ಚಾನ್ಸ್ ಹಾಗೆ ಬಿಟ್ಟಿದ್ರೆ ಈ ಕೆಮಿಕಲ್ ಇದ್ರ ಮೇಲೆ ಹಿಡಿಯೋದಿಲ್ಲ. ಸೊ ಈ ಕೆಮಿಕಲ್ ಕೋಟಿಂಗನ್ನು ಮಾಡಲೇಬೇಕಾಗತ್ತೆ. ಸೊ ನೋಡ್ಬೋದು ನೀವು 2 ಕೋಟ್ ಕೆಮಿಕಲ್ ಕೋಟ್ ಆಗಿದೆ ಇದ್ರ ಮೇಲೆ ಎಂಟೈರ್ ಏರಿಯಾ. ಸೊ ಇದರಲ್ಲಿ ಬಹಳ ಇಂಪಾರ್ಟೆಂಟ್ ಏನಂದರೆ, ಏನಾದರೂ ಕ್ರ್ಯಾಕ್ಸು ಅಥವಾ ಡ್ಯೂರಿಂಗ್ ಕಾಂಕ್ರೀಟ್ ಹಾಕೋ ಟೈಮಲ್ಲಿ ಕ್ರ್ಯಾಕು ಡೆವಲಪ್ ಆಗಿದ್ದರೆ ಆ ಕ್ರ್ಯಾಕನ್ನು ಭಾಳ ಇಂಪಾರ್ಟೆಂಟಾಗಿ ಫಸ್ಟು ಅಟೆಂಡ್ ಮಾಡಬೇಕಾಗತ್ತೆ. ಸೊ ಸರ್ಫೇಸ್ ಕ್ಲೀನಿಂಗ್ ಆದ ನಂತರ ಸೈಡ್ ವಾಲ್ ಹಾಂಚಿಂಗ್, ದೆನ್ ಕೆಮಿಕಲ್ ಕೋಟಿಂಗ್ ಪ್ರೋಸೆಸ್. ಸೊ ಇಲ್ಲಿವರೆಗೆ ನೀವು ನೋಡ್ಬೋದು ಕೆಮಿಕಲ್ ಕೋಟಿಂಗ್ ಪ್ರೋಸೆಸ್ ಆಗಿದೆ. ಸೊ ನೆಕ್ಸ್ಟು ನಾವು ಪ್ರೋಸೆಸ್ ಪ್ರಕಾರ ಬ್ರಿಕ್ ಲೇಯಿಂಗ್ ಅದಕ್ಕೆ ಹೋಗೋಣ. ಬ್ರಿಕ್ ಲೇಯಿಂಗಿಗೆ ಸೊ ಫ್ರೆಂಡ್ಸ್ ಇಲ್ಲಿ ನೋಡಿ, ಇದೇ ಬ್ರಿಕ್ಸು. ಸೊ ಈ 4 ಇಂಚು ಬ್ರಿಕ್ಕನ್ನು ಈ ರೀತಿ ನಾವು ಹಾಕಬೇಕಾಗತ್ತೆ ಸ್ಲ್ಯಾಬ್ ಮೇಲ್ಗಡೆ. ಸೊ ಇದು ಥಿಕ್ನೆಸ್ ನೀವು ನೋಡಬಹುದು ಇಷ್ಟು ದಪ್ಪ ಬರುತ್ತೆ. ಇದರಲ್ಲಿ ಮೋಟಾರ್ ಇರುತ್ತೆ ಕೆಳಗಡೆ 1:4 ಮಿಕ್ಸಿಂಗ್ ಸಿಮೆಂಟ್ ಮಿಕ್ಸಿಂಗ್ ಮೋಟಾರನ್ನು ಹಾಕ್ಬಿಟ್ಟು ಅದ್ರ ಮೇಲ್ಗಡೆ ಈ ಇಟ್ಟಿಗೆಯನ್ನು ಜೋಡಿಸ್ಬೇಕಾಗತ್ತೆ. ಸೊ ಇದು ಯಾವ ರೀತಿ ಅಂದರೆ, ಫಸ್ಟ್ ಆಫ್ ಆಲ್ ನಾವು ಇಟ್ಟಿಗೆ ಜೋಡಿಸೋ ಪ್ರೊಸೆಸ್ಸಲ್ಲಿ ಪೈಪ್ ಹತ್ರ ಒಂದು ಅರ್ಧ ಇಂಚು ಸ್ಲೋಪ್ ಕೊಡಬೇಕಾಗತ್ತೆ. ಅದಾದ ನಂತರ ಇಲ್ಲಿ ಪೈಪು ಕಾರ್ನರು ಅರ್ಧ ಇಂಚ್ ಬರುತ್ತೆ. ದೆನ್ ಹೀಗೆ ಮೂವ್ ಆಗಿ ಮ್ಯಾಕ್ಸಿಮಮ್ ಲೆವೆಲ್ ನೋಡಿ, ಇದು ಟಾಪ್ ಲೆವೆಲು. ಇಲ್ಲಿಗೆ ಟಾಪ್ ಲೆವೆಲ್ ಬಂತೀವಿ ನಾವು ಇದಕ್ಕೆ. ಸೊ ಇಲ್ಲಿ ಫುಲ್ ಬ್ರಿಕ್ಕನ್ನು ಲೇ ಮಾಡಿರ್ತೀವಿ. ಸೊ ಹೀಗೆ ಎಂಟೈರ್ ಏರಿಯಾನ ಬ್ರಿಕ್ಕನ್ನು ಲೇ ಮಾಡಿ ಇದ್ರ ಮೇಲ್ಗಡೆ 1 or 2 ಡೇಸ್ ನೀಟಾಗಿ ಚೆನ್ನಾಗಿ ಇದಕ್ಕೆ ಕ್ಯೂರಿಂಗ್ ಮಾಡಬೇಕಾಗತ್ತೆ, ನೀರು ಬಿಡಬೇಕಾಗತ್ತೆ. ನೋಡಿ ಇವಾಗ ನಾವು ಬಿಡ್ತಾ ಇದ್ದೀವಿ, ಇದು ಆಲ್ರೆಡಿ 1 or 2 ಡೇಸ್ ಆಗಿದೆ ಬ್ರಿಕ್ಸ್ ಲೇ ಮಾಡಿ. ಸೊ ಇದ್ರ ಪ್ರಕಾರ ನಾವು ನೀರನ್ನು ಬಿಡ್ತಾ ಇದ್ದರೆ, ಸೊ ಈ ಬ್ರಿಕ್ಸ್ ಯಾವುದೇ ರೀತಿ ಕರಗಿದ್ರೆ ಮಣ್ಣಲ್ಲಿ ಆಗಿರುವಂಥ ಬ್ರಿಕ್ಸಿಂದ ಕಾರಣ ಕರಗೋ ಚಾನ್ಸಸ್ ಇರುತ್ತೆ. ಸೊ ಈ ಕರಗಿರುವಂಥ ಬ್ರಿಕ್ಸನ್ನು ಇಟ್ಟಿಗೆನ ನಾವು ತೆಗೆದುಬಿಟ್ಟು ರಿಪ್ಲೇಸ್ ಮಾಡಿ ಚೆನ್ನಾಗಿರೋ ಇಟ್ಟಿಗೆನ ಹಾಕಬೇಕಾಗತ್ತೆ ಮತ್ತೆ. ಸೊ ಇದು ಬ್ರಿಕ್ ಬ್ಯಾಟ್ ಲೇಯಿಂಗು ಬ್ರದರ್ಸ್. ಸೊ ಇದು ಬಂದು ನಿಮಗೆ 4th ಪ್ರೋಸೆಸ್ಸಲ್ಲಿ ಬರುತ್ತೆ. ಫಸ್ಟ್ ಈ ಸರ್ಫೇಸ್ ಕ್ಲೀನಿಂಗ್, ದೆನ್ ಸೈಡ್ ವಾಲ್ ಹಾಂಚಿಂಗ್, ದೆನ್ ಕೆಮಿಕಲ್ ಕೋಟಿಂಗ್, ಅದಾದ ನಂತರ 4ನೇದು ಇದು ಬ್ರಿಕ್ ಬ್ಯಾಟ್ ಲೇಯಿಂಗು. ಸೊ ಈ ಬ್ರಿಕ್ಕನ್ನು ಲೇ ಮಾಡಿದ ನಂತರ ನಾವು 1 or 2 ಡೇಸ್ ನೀಟಾಗಿ ಕ್ಯೂರಿಂಗ್ ಮಾಡಬೇಕಾಗತ್ತೆ. ಕ್ಯೂರಿಂಗ್ ಆದ ನಂತರ ಇದ್ರ ಮೇಲ್ಗಡೆ ಫಿನಿಷಿಂಗನ್ನು ಮಾಡಬೇಕು. ಸೊ ಫಿನಿಷಿಂಗ್ ಪ್ರೋಸೆಸ್ಸನ್ನು ತೋರಿಸ್ತೀನಿ ನೋಡಿ ನಿಮಗೆ. ಸೊ ಫ್ರೆಂಡ್ಸ್ ಇದು ನೋಡಿ, ಬ್ರಿಕ್ ಬ್ಯಾಟ್ ಲೇ ಮಾಡಿದ ಮೇಲ್ಗಡೆ ನಾವು ಫಿನಿಷಿಂಗ್ ಪ್ರೋಸೆಸ್ಸನ್ನು ಮಾಡ್ತೀವಿ. ಸೊ ಈ ರೀತಿ 1:3 ಸಿಮೆಂಟ್ ಮೋಟಾರನ್ನು ಮತ್ತು ಅದ್ರ ಮೇಲೆ ಕಲಸಿ ಎಲ್ಲ ರೀತಿ ಇಟ್ಟಿಗೆ ಗ್ಯಾಪಲ್ಲಿ ಎಲ್ಲ ಕಡೆ ಇದನ್ನು ಹರಳಿಸಿ ಎಲ್ಲ ಫಿಲ್ ಮಾಡಬೇಕಾಗತ್ತೆ. ಈ ರೀತಿ ಸಿಮೆಂಟ್ ಮೋಟಾರನ್ನು ನೋಡ್ಬೋದು. ಇಲ್ಲಿ ಎಲ್ಲ ಕಡೆ ಇದು ಸಿಮೆಂಟ್ ಮೋಟಾರನ್ನು ಅಪ್ಲೈ ಮಾಡ್ತಾ ಇದ್ದೀವಿ. ಸೊ ಇದರಲ್ಲಿ ಅಡ್ಮಿಕ್ಸರನ್ನು ಆ್ಯಡ್ ಮಾಡಬೇಕಾಗತ್ತೆ. ಬೇಸಿಕಲಿ ಕಾನ್ಪ್ಲಾಸ್ಟ್ 421 IC ಅಂತ ಫೋಸ್ರೋಕಲ್ಲಿ ಬರುತ್ತೆ. ಸೊ ಈ ಅಡ್ಮಿಕ್ಸರನ್ನು ಆ್ಯಡ್ ಮಾಡಿ ನೀವು ಇದನ್ನು ಫಿನಿಷಿಂಗನ್ನು ಕೊಡಬೇಕಾಗತ್ತೆ. ಸೊ ನೋಡ್ಬೋದು ಫ್ರೆಂಡ್ಸ್, ಇದು ಮಡ್ಡಿಯನ್ನು ಎಳೆದಿದ್ದಾರೆ. ಸೊ ಇವಾಗ ಇದು ತುಂಬ ಹಸಿ ಇದೆ. ಇದೊಂದು ಸ್ವಲ್ಪ ನೀಟಾಗಿ ಎಲ್ಲ ಲೆವೆಲ್ ಮಾಡಬೇಕಾಗತ್ತೆ. ಎಲ್ಲ ಕಡೆ ಸ್ಲೋಪು, ಯಾವ ಕಡೆ ನೀರು ಹೋಗಬೇಕು ಆ ಕಡೆ ಎಲ್ಲ ಸ್ಲೋಪನ್ನು ಮೇಂಟೈನ್ ಮಾಡಿ ಈ ಮಡ್ಡಿನ ಲೆವೆಲ್ ಮಾಡಬೇಕಾಗತ್ತೆ. ಪ್ರತಿಯೊಂದು ಇಟ್ಟಿಗೆ ಗ್ಯಾಪನ್ನು ಎಲ್ಲ ಕಡೆ ಫಿಲ್ ಮಾಡಿ ಈ ಮಡ್ಡಿನ ಲೆವೆಲ್ ಮಾಡಬೇಕಾಗತ್ತೆ. ಅದ್ರ ಜೊತೆಯಲ್ಲಿ ಈ ಸೈಡ್ ವಾಲಿನ ಗೋಡೆ ಏನಂತೀವಿ ನಾವು, ನೋಡ್ಬೋದು ನೀವು, ಈ ಪ್ಯಾರಾಪಿಟ್ ವಾಲು ಮತ್ತು ಫ್ಲೋರು, ಈ ಜಂಕ್ಷನನ್ನು ನಾವು ಸ್ವಲ್ಪ ಸ್ಲೈಟಾಗಿ ಕೋವಿಂಗ್ ಅಂತ ಹೇಳ್ತೀವಿ. ಸೈಡ್ ಕೋವಿಂಗ್ ಒಂದು ರೀತಿ ಹೇಳ್ಬೋದು, ವಾಟಾ ಟೈಪ್.
ಯು ಶೇಪಲ್ಲಿ ನಾವು ಇದನ್ನು ಕನ್ವರ್ಟ್ ಮಾಡಬೇಕಾಗತ್ತೆ. ಯಾಕಂದರೆ ನೀರು ಡೈರೆಕ್ಟಾಗಿ ಇದ್ರ ಮೇಲೆ ಬಿದ್ದಾಗ ಈ ಯು ಶೇಪ್ ಇರೋದ್ರಿಂದ ಕಾರಣ ನೀರನ್ನು ಹೀಗೆ ಟೆರೆಸ್ ಮೇಲೆ ತೊಗೊಂಡು ಬಂದುಬಿಡುತ್ತೆ. ಸೊ ಈ ರೀತಿ ಮಡ್ಡಿನ ನೋಡಿ ಅವ್ರು ಎಳಿತಾ ಇದ್ದಾರೆ, ಆ ರೀತಿ ಮಡ್ಡಿನ ಎಳ್ದು ನೀಟಾಗಿ ಲೆವೆಲ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಇದು ಲೆವೆಲ್ ಮಾಡಿದ ನಂತರ ಇದು ಸ್ವಲ್ಪ ಡ್ರೈ ಆಗ್ಲಿಕ್ಕೆ ಬಿಡಬೇಕಾಗತ್ತೆ. ಸೊ ಡ್ರೈ ಆದ ನಂತರ ಇದ್ರ ಮೇಲ್ಗಡೆ ಮತ್ತೊಮ್ಮೆ ಸಿಮೆಂಟ್ ಸ್ಲರಿ ಹಾಕಿ ಫಿನಿಷಿಂಗ್ ಮಾಡಿ ಸ್ಮೂತಾಗಿ ನೀರು ನಿಲ್ಲಬಾರ್ದು, ಇದ್ರ ಮೇಲ್ಗಡೆ ಎಲ್ಲೂ ಕುತ್ಕೊಳ್ಬಾರ್ದು, ಆ ರೀತಿ ಇದಕ್ಕೆ ಫಿನಿಷಿಂಗ್ ಕೊಡಬೇಕಾಗತ್ತೆ. ಸೊ ಆ ಫಿನಿಷಿಂಗನ್ನು ನಾನು ನಿಮಗೆ ತೋರಿಸ್ತೀನಿ. ಹಾಂ ಫ್ರೆಂಡ್ಸ್ ನೋಡಿ, ಅದು ಫಿನಿಷಿಂಗು ಈ ರೀತಿ ಬರುತ್ತೆ. ಅದ್ರ ಮೇಲ್ಗಡೆ ಸ್ಲರಿನ ಹಾಕಿ ಇದು ಫಿನಿಷ್ ಮಾಡಿದಾಗ ತುಂಬಾ ಸ್ಮೂತಾಗಿ ನೀವು ನೋಡ್ಬೋದು, ನೀರೆಲ್ಲೂ ನಿಂತ್ಕೊಳ್ಳೋ ಚಾನ್ಸಸ್ ಇರೋದಿಲ್ಲ, ಎಲ್ಲ ಹರಿದು ಬಂದುಬಿಡುತ್ತೆ ಕೆಳಗಡೆ. ಸೊ ಈ ರೀತಿ ಫಿನಿಷಿಂಗ್ ಮಾಡಿ ಇದ್ರ ಮೇಲ್ಗಡೆ ಥ್ರೆಡ್ ಮಾರ್ಕಿಂಗನ್ನು ಮಾಡ್ತೀವಿ. ದಾರವನ್ನು ಹೊಡಿಬೇಕಾಗತ್ತೆ. ಪ್ರತಿ 1.5 ಅಡಿ ಅಥವಾ 2 ಅಡಿಗೆ ಮಿನಿಮಮ್ 1 ಅಡಿ ಹೊಡೆದ್ರೆ ತುಂಬ ಒಳ್ಳೆಯದು. ಇದು 1 ಅಡಿಗೆ 1 ಅಡಿ ಇದೆ. ಸೊ ಇದು ಹೊಡೆಯೋದ್ರಿಂದ ಏನಾಗುತ್ತೆ ದಾರ, ಸೊ ಇದ್ರ ಕ್ರ್ಯಾಕ್ ಏನಾದರೂ ಫಾರ್ ಎಕ್ಸಾಂಪಲ್ ಫ್ಯೂಚರಲ್ಲಿ ಏನಾದರೂ ಈ ಮಡ್ಡಿ ಬಿಸಿಲು ಜಾಸ್ತಿ ಬಿದ್ದು ಕ್ರ್ಯಾಕ್ ಆದಾಗ ಈ ಕ್ರ್ಯಾಕನ್ನು ಕಂಟಿನ್ಯೂ ಆಗೋಕ್ಕೆ ಬಿಡೋದಿಲ್ಲ. ಈ ದಾರ ಇಲ್ಲಿಂದ ಕ್ರ್ಯಾಕ್ ಬಂತು, ಹೀಗೆ ಕಂಟಿನ್ಯೂ ಆಗೋಕ್ಕೆ ಬಿಡೋದಿಲ್ಲ, ಇಲ್ಲಿಗೆ ಸ್ಟಾಪ್ ಆಗುತ್ತೆ ನೆಕ್ಸ್ಟ್. ಸೊ ಅವಾಗ ಏನಾಗುತ್ತೆ, ನಿಮಗೆ ಕ್ರ್ಯಾಕ್ ಡೆವಲಪ್ಮೆಂಟ್ ಆಗೋದಿಲ್ಲ ಈ ದಾರದಿಂದ. ಸೊ ಇದು ಫಿನಿಷಿಂಗ್ ಬ್ರದರ್. ಸೊ ಇಲ್ಲಿವರೆಗೆ ಫಿನಿಷಿಂಗ್ ಮಾಡಿದ್ಮೇಲೆ ಪೂರ್ತಿ ಇದಕ್ಕೆ ಚೆನ್ನಾಗಿ ಕ್ಯೂರಿಂಗು ಒಂದು 21 ದಿವಸ ನೀಟಾಗಿ ಇದ್ರ ಮೇಲೆ ನೀರು ನಿಲ್ಲಿಸ್ಬೇಕಾಗತ್ತೆ. ನೀರು ನಿಲ್ಲಿಸಿ ಚೆನ್ನಾಗಿ ಕ್ಯೂರಿಂಗ್ ಮಾಡಬೇಕಾಗತ್ತೆ. ಸೊ ಇದು ಬ್ರಿಕ್ ಪ್ಯಾಡ್ ಪ್ರೋಸೆಸ್. ಆದರೆ ಫ್ರೆಂಡ್ಸ್ ನೀವು ನೋಡಿದ್ರಲ್ವ ಈ ಪ್ರೋಸೆಸ್ಸನ್ನು, ಬ್ರಿಕ್ ಬ್ಯಾಡ್ ಪ್ರೋಸೆಸ್ ನಾವು ಏನು ಹೇಳಿದ್ವಿ ವಾಟರ್ ಪ್ರೂಫಿಂಗು. ಸೊ ಇದು ನಿಮಗೆ ಬಹಳ ವರ್ಷದಿಂದ ಸರಿಸುಮಾರು ಏನ್ಷಿಯಂಟ್ ಕಾಲ ಅಂತ ಹೇಳ್ತೀವಿ, ಆಧುನಿಕ ಕಾಲ. ಸೊ ಆವಾಗಿಂದ ಈ ಪ್ರೋಸೆಸ್ಸನ್ನು ನಡೆದುಕೊಂಡು ಬಂದಿರುವಂಥದ್ದು ಈ ಬ್ರಿಕ್ ಬ್ಯಾಡ್ ಪ್ರೋಸೆಸ್ಸು. ಸೊ ಇವಾಗ ನೀವು ನೋಡ್ಬೋದು, ನೋಡ್ಬೋದು ನೀವು, ಇದು ವರ್ಷದ ಪೂರ್ತಿ 12 ತಿಂಗಳು ಇದು ನಿಮಗೆ ಪ್ರೊಟೆಕ್ಷನನ್ನು ಕೊಡುತ್ತೆ ನಿಮ್ಮ ಮೇಲ್ಗಡೆ ಛಾವಣಿ ಟೆರೆಸನ್ನು. ಇದರಿಂದ ಏನಾಗುತ್ತೆ, ನಿಮಗೆ 4 ತಿಂಗಳು ಮಳೆ, 4 ತಿಂಗಳು ಬೇಸಿಗೆ ಕಾಲ ಮತ್ತು 4 ತಿಂಗಳು ಚಳಿಗಾಲದಲ್ಲಿ ನಿಮಗೆ ಯಾವುದೇ ರೀತಿಯಾದಂಥ ಮಳೆ ಮತ್ತು ಟೆಂಪ್ರೇಚರ್ ಯಾವುದೇ ರೀತಿ ಪ್ರಾಬ್ಲಮ್ ಇರೋದಿಲ್ಲ. ಮೇನ್ ಥಿಂಗಾಗಿ ಮಳೆ ಎಷ್ಟೇ ಜೋರಾಗಿ ಮಳೆ ಬರಲಿ 4 ತಿಂಗಳು ಇದ್ರ ಮೇಲ್ಗಡೆ ಬಿದ್ದಾಗ ಏನಾಗುತ್ತೆ, ನೀರು ಇದ್ರ ಒಳಗಡೆ ಬಿಟ್ಟು ಕೊಡೋದಿಲ್ಲ. ಸೊ ಇಟ್ಟಿಗೆ ಇರುವಂತಹ ಕಾರಣ ನೀರೇನಾಗುತ್ತೆ, ಬೈ ಚಾನ್ಸ್ ನಮ್ಮ ಈ ಫಿನಿಷಿಂಗ್ ಮೇಲ್ಗಡೆಯಿಂದ ಬೈ ಚಾನ್ಸ್ ನೀರು ಹೋದ್ರೂ ಕೂಡ ಆ ಇಟ್ಟಿಗೆಯಲ್ಲಿ ಬಂದು ಫಿಕ್ಸ್ ಆಗಿ ಇಟ್ಟಿಗೆ ಎಲ್ಲ ನೀರು ಕುಡಿದು ನಿಮಗೆ ಸರ್ಕ್ಯುಲೇಟ್ ಮಾಡಿಬಿಡುತ್ತೆ, ಎಲ್ಲೂ ಲೀಕೇಜನ್ನು ಬಿಟ್ಕೊಡೋದಿಲ್ಲ, ಯಾವುದೇ ರೀತಿ ಡ್ಯಾಂಪ್ನೆಸ್ ಕೊಡೋದಿಲ್ಲ. ಹಾಗೆ ಬೇಸಿಗೆ ಕಾಲದಲ್ಲಿ 4 ತಿಂಗಳು ಬೇಸಿಗೆ ಕಾಲದಲ್ಲಿ ಯಾವ ರೀತಿ ಇರುತ್ತೆ ಅಂದರೆ, ಸೊ ಇದು ಏನ್ಷಿಯಂಟ್ ಕಾಲದಿಂದ ಬಂದಿರುವಂಥ ಕಾರಣ ಈ ಇಟ್ಟಿಗೆ ಏನಾಗುತ್ತೆ, ನಿಮಗೆ ಥರ್ಮಲ್ ರಿಡಕ್ಷನ್, ಟೆಂಪ್ರೇಚರ್ ರಿಡಕ್ಷನ್ ಕೊಡುತ್ತೆ. 12ರಿಂದ 15 ಡಿಗ್ರಿ ಆಫ್ ಟೆಂಪ್ರೇಚರ್. ಫಾರ್ ಎಕ್ಸಾಂಪಲ್ ಭಾಳ ನಮ್ಮ ಈ ನಾರ್ತ್ ಕರ್ನಾಟಕ ಕಡೆ ಎಲ್ಲ ತುಂಬ ಟೆಂಪ್ರೇಚರ್ ಜಾಸ್ತಿ ಇರುತ್ತೆ, 40-45 ಡಿಗ್ರಿ, 42 ಈ ಥರ ಇರುತ್ತೆ. ಸೊ ಇಂಥ ಜಾಗದಲ್ಲಿ ಇದನ್ನು ಕಟ್ಟಡವನ್ನು ನಾವು ಮಾಡಿದಾಗ ಈ ವಾಟರ್ ಪ್ರೂಫಿಂಗ್ ಬ್ರಿಕ್ ಬ್ಯಾಡ್ ಕೋಬಾ ನಿಮಗೆ 15 ಡಿಗ್ರಿ, ಫಾರ್ ಎಕ್ಸಾಂಪಲ್ 42ರಿಂದ 15 ಅಂದರೆ ಆಲ್ಮೋಸ್ಟ್ ನಿಮಗೆ 28-27 ಡಿಗ್ರಿವರೆಗೆ ಟೆಂಪ್ರೇಚರನ್ನು ರೆಡ್ಯೂಸ್ ಮಾಡಿ ಕೊಡುತ್ತೆ. ನಿಮಗೆ ಕೆಳಗಡೆ ಯಾವುದೇ ರೀತಿ ಹೀಟ್ನೆಸ್ಸು ನಿಮಗೆ ಫೀಲ್ ಆಗೋದಿಲ್ಲ. ಸೊ ಈ ಥರ ಮಾಡೋದ್ರಿಂದ ಏನಾಗುತ್ತೆ, ನಿಮಗೆ ಥರ್ಮಲ್ ಇನ್ಸುಲೇಷನ್ ಚೆನ್ನಾಗಿರುತ್ತೆ, ಪ್ಲಸ್ಸು ಬೇಸಿಗೆ ಕಾಲದಲ್ಲಿ ಹೀಟ್ ಅನ್ನೋದು ಇರೋದಿಲ್ಲ. ಸೊ ಇದು ಭಾಳ ಒಳ್ಳೆಯ ಪ್ರೋಸೆಸ್ಸು ಅಂತ ಹೇಳಿ ನಾವು ಸಜೆಷನ್ನ ಮಾಡ್ತೀವಿ. ಸೊ ಫ್ರೆಂಡ್ಸ್, ಇದು ನೀವು ನೋಡ್ಬೋದು, ಇದು ಬೆಂಗಳೂರಿನ JP ನಗರದಲ್ಲಿ ನಾವು ಈ ಪ್ರಾಜೆಕ್ಟನ್ನು ಮಾಡ್ತಾಯಿದ್ದೀವಿ. ಸೊ ಫರ್ದರ್ ನಾವು ಇನ್ನೂ ಮುಂದೆ ಹೀಗೆ ಪ್ರಾಜೆಕ್ಟ್ಸನ್ನು ಬೇರೆ ಕಡೆ ಮಾಡ್ತಾಯಿದ್ದೀವಿ, ದೊಡ್ಡಬಳ್ಳಾಪುರದಲ್ಲಿ, ಮೈಸೂರಿನಲ್ಲಿ, ಹಾಸನದಲ್ಲಿ. ಸೊ ಫ್ರೆಂಡ್ಸ್, ಇದಕ್ಕೆ ನಾವು ನೆಕ್ಸ್ಟ್ ಪ್ರೋಸೆಸ್ ಯಾವ ರೀತಿ ಮಾಡ್ತೀವಿ, ನೆಕ್ಸ್ಟು ಬೇರೆ ರೀತಿ ವಾಟರ್ ಪ್ರೂಫಿಂಗನ್ನು ಯಾವ ರೀತಿ ನಾವು ಕೈಗೊಳ್ತೀವಿ ಅನ್ನೋದನ್ನು ನಾವು ನಿಮಗೆ ಮುಂದಿನ ವೀಡಿಯೋದಲ್ಲಿ ಎಕ್ಸ್ಪ್ಲನೇಷನನ್ನು ಕೊಡ್ತೀವಿ. ಸೊ ಈ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದ. ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಬಟನ್ ಕ್ಲಿಕ್ ಮಾಡಿ. ಮುಂದಿನ ವೀಡಿಯೋಗೆ ಸಿಗೋಣ. ಧನ್ಯವಾದ.